ನಾನು ಕೇಳ್ತಾ ಇರೋದೇನಪ್ಪ ಅಂದ್ರೆ ತುಂಬ ಜನಕ್ಕೆ ಬಾತುಕೋಳಿ ಸಾಕೋದ್ರಿಂದ ನಿಮ್ಗೇನಾದರೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಂದರೆ ತುಂಬ ಜನ ಬಾತುಕೋಳಿ ಸಾಕಿರೋರು ಇರ್ತೀರಾ, ಇಲ್ಲ ಸಾಕ್ತಾ ಇರೋರು ಅನ್ನೋರು ಇರ್ತೀರಾ. ನಿಮಗೆ ಕೇಳ್ತಾ ಇರೋದೇನಪ್ಪ ಅಂತಂದರೆ ಬಾತುಕೋಳಿ ಸಾಕಿದ್ರೆ ಏನೇನು ಅನುಕೂಲ ಐತೆ ಮತ್ತು ನಿಮ್ಮ ಫಾರಮ್ಗಳಲ್ಲಿ ಏನೇನು ಅನುಕೂಲ ಇರುತ್ತೆ ಅಂತ ತುಂಬ ಜನ ಕೇಳ್ತಾರೆ. ಇವತ್ತು ನಿಮ್ಗೇನಾದರೂ ಅನುಕೂಲ ಇದೆ ಅನ್ನೋದಿತ್ತು ಅಂದರೆ ಕಮೆಂಟ್ ಮಾಡಿ ನೋಡೋಣ. ಎಷ್ಟು ಜನ ಕಮೆಂಟ್ ಚೆನ್ನಾಗಿ ಮಾಡ್ತೀರಾ. ಮತ್ತು ನಾಡು ಬಾತುಕೋಳಿ ಇಲ್ಲಿ ಕಾಣಿಸ್ತಾ ಇರೋದು ಅಂದರೆ ಇಲ್ಲಿ ಕಾಣಿಸ್ತಾ ಐತೆ ನೋಡಿ, ಇದು ಟೋಟಲಾಗಿ ಕಾಣಿಸ್ತಾ ಇರೋದು ನಾಡು ಬಾತುಕೋಳಿಗಳಿದು. ಇನ್ನು ಇದು ಬಂದು ಫಾರಮ್ ಬಾತುಕೋಳಿ, ಅಂದರೆ ಇಲ್ಲಿ ಕಾಣಿಸ್ತಾ ಇರೋದು ಫಾರಮ್ ಬಾತುಕೋಳಿಲಿ ಟೋಟಲಾಗಿ ಕಾಣಿಸ್ತಾ ಇರೋದು ಫಾರಮ್ ಬಾತುಕೋಳಿ. ಇನ್ನು ಅದೆಲ್ಲ ನಾಡು ಬಾತುಕೋಳಿಗಳು, ಇಲ್ಲಿ ನೀರಲ್ಲಿ ಆಟ ಆಡ್ತಾ ಇರೋದು ನಾಡು ಬಾತುಕೋಳಿಗಳು. ಇಲ್ಲಿ ವೈಟ್ ಕಾಣಿಸ್ತಾ ಇರೋದು ಫಾರಮ್ ಬಾತುಕೋಳಿ. ಇದರಲ್ಲಿ ನಾಡು ಬಾತುಕೋಳಿ ಫಾರಮ್ ಬಾತುಕೋಳಿ ಯಾವ ಥರನಪ್ಪ ಅಂದರೆ ಫಾರಮ್ ಬಾತ್ ಬಂದು ಈ ಥರ ವೈಟ್ ಕಲರೇ ಇರುತ್ತೆ. ಅಂದರೆ ಇಲ್ಲಿ ಕಾಣಿಸ್ತಾ ಐತೆ ನೋಡಿ, ಇದು ವೈಟ್ ಕಲರ್ ಇರುತ್ತೆ. ಇನ್ನು ಫಾರಮ್ ನಾಡು ಬಾತುಕೋಳಿಗಳೆಲ್ಲ ಈ ಕಲರ್ ಇರುತ್ತೆ. ಅದರಲ್ಲಿ ಏನಪ್ಪ ಅಂತಂದರೆ ನಿಮಗೆ ಫಾರಮ್ಗಳಲ್ಲಿ ಸಾಕೋದ್ರಿಂದ ಅಂದರೆ ತುಂಬ ವೀಡಿಯೋದಲ್ಲಿ ಕೀರ ಹೊಡಿಯೋದು ಮತ್ತು ಕಪ್ಪೆಗಳೆಲ್ಲ ತಿಂದೆಸೆಯೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತವೆ. ಆ ಥರದ್ರಲ್ಲಿ ಬಾತುಕೋಳಿ ಬೆಟರಾ ಸಾಕ್ಬೋದಾ ಇಲ್ಲ ಸಾಕಬಾರ್ದಾ ಅಂತ ನಿಮ್ಮನ್ನು ಕೇಳ್ತಾ ಇರೋದು. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಷ್ಟು ಜನ ನೀಟಾಗಿ ಕಮೆಂಟ್ ಮಾಡ್ತೀರಾ ನೋಡೋಣ. ಅಂತಂದರೆ ಬಾತುಕೋಳಿ ಸಾಕೋದ್ರಿಂದ ಅನುಕೂಲ ಆಯಿತಾ ಅನುಕೂಲ ಇಲ್ವಾ ಅಂತ ನಿಮ್ಮನ್ನು ಕೇಳ್ತಾ ಇರೋದು. ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್.